ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಬನ್ನಿ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು, ಮಸಾಲ ಬ್ರೆಡ್ ಟೋಸ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ಒಂದು ಪ್ಯಾನ್ಗೆ ಒಂದು 3-4 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಬೇಕು. ಜಾಸ್ತಿ ಎಣ್ಣೆ ಹಾಕ್ಕೊಳ್ಬೇಡಿ, ತಿನ್ನುವಾಗ ಬರೀ ಎಣ್ಣೆ ಅನಿಸ್ಬಿಡುತ್ತೆ. ನಮಗೆ ಬೇಕ್ರಿ ಸ್ಟೈಲಲ್ಲಿ ಬೇಕು ಅಂದರೆ ಜಾಸ್ತಿ ಎಣ್ಣೆನ ಹಾಕ್ಕೊಳ್ಬೇಡಿ. ಎಣ್ಣೆ ಬಿಸಿಯಾದ ನಂತರ 1.5 ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳಿ. ಇಡೀ ಆಗುವಷ್ಟು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ 2 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ಜೀರಿಗೆನ ಜಾಸ್ತಿ ಹಾಕ್ಕೊಂಡು 2 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು, ಜಾಸ್ತಿ ಏನು ಖಾರ ಏನಿಲ್ಲವು, ಹಾಗಾಗಿ ನಾನು 2 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಮಗೆ ಖಾರ ಸ್ವಲ್ಪ ಬೇಕು ಅನ್ನೋರು ಒಂದೇ ಹಾಕ್ಕೊಳ್ಳಿ ಸಾಕು. ಚೆನ್ನಾಗಿ ಹಸಿಮೆಣಸಿನ್ಕಾಯಿ ಫ್ರೈ ಆದ ತಕ್ಷಣ ನಾನು ಉದ್ದುದ್ದನೆ ಕಟ್ ಮಾಡಿ ಇಟ್ಕೊಂಡಿರುವಂತಹ 3 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಒಂದು 4-5 ಜನರಿಗೆ ಆಗುವಷ್ಟು ಮಾಡ್ತಾಯಿದ್ದೀನಿ. ಬಿಕಾಸ್ ಬ್ರೆಡ್ ಟೋಸ್ಟ್ ತುಂಬಾ ಟೇಸ್ಟಾಗಿ ಬರುತ್ತೆ. ಹಾಗಾಗಿ ಇದೆಲ್ಲ ಸ್ವಲ್ಪ ಬೇಯಿಸಿದ ತಕ್ಷಣ ಎಲ್ಲದು ಸ್ಟೆಫನ್ ಎಲ್ಲ ಸ್ವಲ್ಪ ಆಗಿಬಿಡುತ್ತೆ. ಹಾಗಾಗಿ ನಾನು ದೊಡ್ಡ ಗಾತ್ರದ 3 ಈರುಳ್ಳಿಯನ್ನು ಉದ್ದುದ್ದನೆ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನೀವು ಬೇಕರಿ ಸ್ಟೈಲಲ್ಲಿ ನೋಡಿರ್ಬೋದು, ಅವರು ಬ್ರೆಡ್ಡಲ್ಲಿ ಹಾಕಿರುವಾಗ ಅದೆಷ್ಟು ಸ್ಮೂತಿಯಾಗಿ ಎಷ್ಟು ತೆಳುವಾಗಿ ಇರುತ್ತೆ ಈರುಳ್ಳಿ ಅಂತ. ಸೊ ಹಾಗಾಗಿ ನಾನು ಕೂಡ ಅದೇ ಸ್ಟೈಲಲ್ಲಿ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ನೀವು ಈರುಳ್ಳಿಯನ್ನು ಈ ಥರ ಫ್ರೈ ಮಾಡ್ಕೊಳ್ತಾನೆ ಇರಬೇಕು. ಸ್ವಲ್ಪ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಈರುಳ್ಳಿಯನ್ನು ಬೇಯಿಸ್ಕೊಳ್ತೀರೋ ಮಸಾಲ ಬ್ರೆಡ್ ಟೋಸ್ಟ್ ಅಷ್ಟು ಸೂಪರಾಗಿ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ಈಗ ಅದಕ್ಕೆ ನಾನು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೂ ಟೊಮೆಟೊನ ಜಾಸ್ತಿ ಬೇಯಿಸ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಬ್ರೆಡ್ಡಲ್ಲಿ ತಿನ್ನುವಾಗ ಹಸಿನೇ ಇರಬೇಕು. ಸೊ ಹಸಿ ಇದ್ದರೆ ಮಾತ್ರ ಅದು ನಮಗೆ ಟೋಸ್ಟ್ ಫ್ಲೇವರು ಟೇಸ್ಟು ಬರುತ್ತೆ. ಹಾಗಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ 2 ಟೊಮ್ಯಾಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಟೊಮ್ಯಾಟೊ ಹಣ್ಣನ್ನು ನಾನು ಸ್ವಲ್ಪ ಉದ್ದುದ್ದನೆ, ಈರುಳ್ಳಿ ಯಾವ ಥರ ಹೆಚ್ಕೊಂಡಿದ್ದೀರೋ ತೆಳುವಾಗಿ ಉದ್ದುದ್ದನೆಯಾಗಿ ನಾನು ಟೊಮ್ಯಾಟೊ ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕಾಣಲಿ, ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಅದು ಸರಿ ಕಾಣಿಸೋದಿಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ವೆಜಿಟೇಬಲ್ಸ್ ಥರ ಕಾಣಲಿ ಅಂತ ನಾನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಅದಕ್ಕೆ ಫಸ್ಟಿಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿನೇ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಟೊಮೆಟೊ ಹಾಕಿದ್ಮೇಲೆ ಹಾಕ್ಕೊಂಡು ಚೆನ್ನಾಗಿ ನೀವು ಈ ಥರ ಫ್ರೈ ಮಾಡ್ಕೊಳ್ತಾನೆ ಇರಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿರ್ಬೇಕು. ಎಣ್ಣೆಯನ್ನು ನೀವು ಹಾಕ್ಲಿಕ್ಕೆ ಹೋಗಬೇಡಿ. ನೋಡಿ, ಇರುವೆ ಎಣ್ಣೆನೇ ಸಾಕು, ಚೆನ್ನಾಗಿ ಅದು ಬೇಯಿಸ್ಕೊಳ್ಳುತ್ತೆ. ನೀವು ನೋಡ್ತಿರ್ಬೋದು, ಈ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಖಂಡಿತವಾಗ್ಲೂ ಇದು ಸ್ಯಾಂಡ್ವಿಚ್ ಟೇಸ್ಟೇ ಬರುತ್ತೆ. ಅದಕ್ಕೇನಪ್ಪ ಅಂದರೆ ನಾವು ಮಯೋನೈಸ್ ಸಾಸನ್ನು ಹಾಕಿರೋದಿಲ್ಲ ಹಾಗೂ ಪಿಜ್ಜಾ ಸಾಸನ್ನು ಹಾಕೊಂಡಿರೋದಿಲ್ಲ ಅಷ್ಟೇ. ಬಟ್ ಇದು ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಗೊತ್ತಾ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಅದಕ್ಕೆ ನಾನು ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ಲೇವರ್ಗೆ ಸ್ವಲ್ಪ ಖಾರ ಇರಲಿ ಅಂತ ಅಷ್ಟೇ. ನೋಡಿ, ಹಾಕ್ಕೊಂಡು ಈ ಥರ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು. ಹಾಗಾದರೆ ಮಾತ್ರ ನಿಮಗೆ ಮಸಾಲ ಬ್ರೆಡ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ 1 ಸ್ಪೂನ್ ಆಗೋಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮಿಕ್ಸ್ ಮಾಡ್ಕೊಳ್ಳೋದನ್ನು ನಿಲ್ಲಿಸಲೇಬಾರ್ದು. ಪ್ರತಿ 15 ಸೆಕೆಂಡ್ಗೆ ಒಂದ್ಸಲ, 20 ಸೆಕೆಂಡ್ಗೆ ಒಂದ್ಸಲ ನೀವು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಆಗ ಮಾತ್ರ ನಮಗೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆಯನ್ನು ಹಾಕೋದ್ರಿಂದ ನಾವು ಬ್ರೆಡ್ಡಲ್ಲಿ ತಿನ್ನುವಾಗ ಅದು ಸ್ಟೆಫನ್ ತುಂಬ ಸ್ವೀಟ್ ಅನಿಸೋದಿಲ್ಲ, ತುಂಬ ಸಪ್ಪೆ ಅನಿಸೋದಿಲ್ಲ. ಮೀಡಿಯಮ್ ಆಗಿ ನಮಗೆ ಸ್ಟೆಫನ್ ರೆಡಿಯಾಗಿರುತ್ತೆ. ಸೊ ಹಾಗಾಗಿ ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಗರಂ ಮಸಾಲ ಪೌಡರನ್ನು 3/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಹಾಕಿಲ್ಲ, ಜಾಸ್ತಿ ಆಗುತ್ತೆ ಅಂತ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿಲ್ವೋ, ಸುಮ್ಮನೆ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ, ಆರೋಗ್ಯ ಹಾಳು ಮಾಡ್ಕೊಳ್ಳೋಕ್ಕಿಂತ ಹೊರಗಡೆ ಜಾಸ್ತಿ ಟೇಸ್ಟಿಂಗ್ ಪೌಡರ್ನ ಹಾಕ್ಕೊಡ್ತಾರೆ. ಹಾಗೂ ಅವು ಬ್ರೆಡ್ಡು ಯಾವಾಗ ತಂದಿರ್ತಾರೋ ಏನೋ ನಮಗೆ ಗೊತ್ತಿರಲ್ಲ, ಬಟ್ ನಮಗೆ ಬಿಸಿ ಮಾಡಿ ಕೊಡ್ತಾರೆ. ಹೊರಗಡೆ ತಿಂದು ಗ್ಯಾಸ್ಟ್ರಿಕ್ ಸಮಸ್ಯೆ
ಸಮಸ್ಯೆಯನ್ನು ನೀವು ಯಾಕೆ ಅನುಭವಿಸ್ತೀರ? ಹೊರಗಡೆ ತಿಂದು ಹೆಲ್ತ್ ಕೂಡ ಹಾಳು ಮಾಡ್ಕೊಳ್ಬೇಡಿ. ಒಂದು ಹಾಫ್ ಆನ್ ಅವರಲ್ಲಿ ನೀವು ವೆರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಈ ರೆಸಿಪಿನ ಮನೆಯಲ್ಲೇ ಮಾಡ್ಕೊಳ್ಬೋದು. ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನು ನೀವು ಮಾಡ್ಕೊಳ್ಬೋದು. ಮಕ್ಕಳಿಗೂ ಕೂಡ ಈ ಥರ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡಿಕೊಟ್ಟೆ ಸಾಟರ್ಡೆ ಹಾಫ್ ಡೇ ಅಲ್ವಾ, ಸಾಟರ್ಡೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅವ್ರಿಗೆ ಈ ಥರದ ನೀವು ಮಸಾಲ ಬ್ರೆಡ್ ಟೋಸ್ಟ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ನೋಡಿ ಈಗ ಅದು ಮಸಾಲೆ ಎಲ್ಲ ಚೆನ್ನಾಗಿ ರೆಡಿಯಾಗಿದೆ. ಸ್ಟೆಫನ್ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈ ಗ್ಯಾಸನ್ನು ಆಫ್ ಮಾಡಿಟ್ಕೊಂಡು ಒಂದು ಸೈಡಲ್ಲಿ ಅದನ್ನ ಎತ್ತಿಟ್ಕೊಳ್ಬೇಕು. ಬಿಕಾಸ್ ಅದು ನಾವು ಬ್ರೆಡ್ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋತ್ತಿಗೆ ಆರುತ್ತೆ, ಅದು ಚೆನ್ನಾಗಿ ಆರಿರಬೇಕು. ಹಾಗಾಗಿ ನಾನು ಅದು ಮಸಾಲೆ ಸ್ಟೆಫನನ್ನು ಮೊದಲಿಗೆ ರೆಡಿ ಮಾಡಿಕೊಂಡೆ. ಈಗ ಬ್ರೆಡ್ಗೆ ನಾನು ಒಂದು ತವಾದಲ್ಲಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಬ್ರೆಡ್ಗೆ ಚೆನ್ನಾಗಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪವನ್ನು ಹಾಕ್ಕೊಳ್ಳೋದ್ರಿಂದ ಬ್ರೆಡ್ಡು ತುಂಬ ರೋಸ್ಟಾಗಿ ಬರುತ್ತೆ ಹಾಗೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎರಡು ಕಡೆ ನೀವು ಚೆನ್ನಾಗಿ, ನಮಗೆ ಜಾಸ್ತಿ ರೋಸ್ಟ್ ಬೇಕನ್ನೋರು ಜಾಸ್ತಿ ರೋಸ್ಟಾಗೆ ಬೆನ್ಸ್ಕೊಳ್ಳಿ, ಇಲ್ಲ ನಮಗೆ ಮೀಡಿಯಮಾಗಿ ರೋಸ್ಟ್ ಇರಲಿ ಅನ್ನೋರು ನೀವು ಮೀಡಿಯಮಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಸ್ವಲ್ಪ ಜಾಸ್ತಿ ಐ ಫ್ಲೇಮಲ್ಲಿ ಕೂಡ ನಾನು ರೋಸ್ಟ್ ಮಾಡ್ಕೊಂಡಿಲ್ಲ, ಮೀಡಿಯಮಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ತುಪ್ಪವನ್ನು ಹಾಕೋದ್ರಿಂದ ತುಪ್ಪದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಬ್ರೆಡ್ ತಿನ್ನುವಾಗ. ಸೊ ತುಪ್ಪ ಇಲ್ಲ ಅನ್ನೋರು ಆಯಿಲ್ ಕೂಡ ಹಾಕ್ಕೊಂಡು ನೀವು ಅಥವಾ ಡಾಲ್ಡಾ ಕೂಡ ಹಾಕ್ಕೊಂಡು ನೀವು ರೋಸ್ಟ್ ಮಾಡ್ಕೊಳ್ಬೋದು. ನೋಡಿ, ಈಗ ನಾನು ಚೆನ್ನಾಗಿ ಈ ಥರ ನೀವು ತಿರುಗಿಸಾಡ್ತಾನೆ ಇರಬೇಕು, ಇಲ್ಲ ಬ್ರೆಡ್ ಒಂದೇ ಕಡೆ ರೋಸ್ಟ್ ಆಗಿಬಿಡುತ್ತೆ, ಅಷ್ಟು ಟೇಸ್ಟ್ ಅನಿಸೋದಿಲ್ಲ. ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಾಗಿ ಬರುತ್ತೆ. ಬಿಸಿ ಇರುವಾಗಲೇ ನೀವು ಬ್ರೆಡ್ಡಿಗೆ ಚೆನ್ನಾಗಿ ಸ್ಟೆಫನನ್ನು ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ. ಹಾಗಾಗಿ ನಾನು ಈ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ಮಸಾಲೆಗಳಿಲ್ಲದೆ, ಏನು ಕೆಮಿಕಲ್ ಇಲ್ಲದೆ, ಯಾವುದೇ ರೀತಿ ಸಾಸ್ಗಳಿಲ್ಲದೆ, ಕೇವಲ ಒಂದು ಅರ್ಧ ಗಂಟೆಯಲ್ಲಿ ಈ ರೆಸಿಪಿನ ಕ್ವಿಕ್ ಆ್ಯಂಡ್ ಈಸಿಯಾಗಿ ನೀವು ಮಾಡ್ಕೊಳ್ಬೋದು. ನೋಡಿ, ಇನ್ನೊಂದು ಸಲ ನಾನು 4 ಪೀಸ್ ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಸೇಮ್ ಆ್ಯಸ್ ಇಟ್ ಈಸ್ ತುಪ್ಪದಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಇಲ್ಲ ಅನ್ನೋರು ಹೇಳಿದ್ನಲ್ವ, ನೀವು ಎಣ್ಣೆಯಲ್ಲಾದರೂ ಅಥವಾ ಡಾಲ್ಡದಲ್ಲಾದರೂ, ಇಲ್ಲ ಏನು ಇಲ್ಲೇ ಬರೀ ರೋಸ್ಟ ಕೂಡ ಮಾಡ್ಕೊಳ್ಬೋದು. ನೋಡಿ, ಈಗ ರೆಡಿ ಆಗ್ತಾಯಿದೆ. ನಾನು ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಕೊಂಡೇನು ಬೇಯಿಸ್ಕೊಳ್ತಿಲ್ಲ, ಮೀಡಿಯಮ್ ಟು ಐ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಚೆನ್ನಾಗಿ ಈ ಥರ ನೀವು ಕೆಳಗೆ ಮೇಲೆ ಎರಡು ಸೈಡ್ ಕೂಡ ಒಂದೇ ಸಮನೆ ರೋಸ್ಟಾಗಿ ಬೆನ್ಸ್ಕೊಳ್ಬೇಕಾಗತ್ತೆ. ಮೊದಲಿಗೆ ನಾನು ಯಾಕೆ ಆ ಬ್ರೆಡ್ಡಿಗೆ, ಮಸಾಲ ಬ್ರೆಡ್ಡಿಗೆ ಸ್ಟೆಫನ್ ರೆಡಿ ಮಾಡಿಕೊಂಡೆ ಅಂದರೆ, ಬ್ರೆಡ್ಡು ನಾವು ರೋಸ್ಟ್ ಮಾಡ್ಕೊಳ್ಳೋದೇನು 10 ಮಿನಿಟ್ಸ್ ಆಗೋಲ್ಲ, ಒಂದು 5 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಬಟ್ ಅದು ಸ್ಟೆಫನ್ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು 20 ಮಿನಿಟ್ಸ್ ಆದರೂ ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಅದು ಚೆನ್ನಾಗಿ ಆರಿರಬೇಕು. ನಾವು ಬ್ರೆಡ್ಡಲ್ಲಿ ಹಾಕುವಾಗ ಆರಿದ್ರೆ ಮಾತ್ರ ನಮಗೆ ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ಬಿಸಿ ಇರುವಾಗಲೇ ತಿಂದರೆ ನಿಜವಾಗ್ಲೂ ಅದು ಟೇಸ್ಟ್ ಬರೋದಿಲ್ಲ. ಹಾಗಾಗಿ ನಾನು ಮೊದಲಿಗೆ ಸ್ಟೆಫನನ್ನು ರೆಡಿ ಮಾಡಿಕೊಂಡೆ. ಇದು ನೋಡಿ, ಈಗ ಚೆನ್ನಾಗಿ ಆರಿದೆ. ನಾವು ಬ್ರೆಡ್ಡು ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಇದು ಚೆನ್ನಾಗಿ ಆರಿರುತ್ತೆ. ಸೊ ಹಾಗಾಗಿ ನಾನು ಸ್ಟೆಫನನ್ನೇ ಮೊದಲಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಆರಿರುವಂಥ ಸ್ಟೆಫನನ್ನು ಚೆನ್ನಾಗಿ ನಾನು ಮಸಾಲ ಏನು ಬ್ರೆಡ್ಡನ್ನು ರೋಸ್ಟ್ ಮಾಡ್ಕೊಂಡಿರ್ತೀವಲ್ವ ಅದ್ರ ಮೇಲೆ ಚೆನ್ನಾಗಿ, ನಿಮಗೆ ಸ್ವಲ್ಪ ಅದು ಜಾಸ್ತಿ ಬೇಕು ಅಂದರೆ ನೀವು ಈರುಳ್ಳಿ ಪೇಸ್ಟನ್ನು ನೀವು ಜಾಸ್ತಿ ಹಾಕ್ಕೊಳ್ಬೋದು, ಇಲ್ಲ ನಮಗೆ ಪರವಾಗಿಲ್ಲ ಸ್ವಲ್ಪ ಇರಲಿ ಅನ್ನೋರು ಸ್ವಲ್ಪ ಹಾಕ್ಕೊಳ್ಬೋದು. ಒಂದು ಬ್ರೆಡ್ಗೆ ನಾನು ಚೆನ್ನಾಗಿ ಹಚ್ಚಿದ್ದೀನಿ. ಈಗ ಇನ್ನೊಂದು ಬ್ರೆಡ್ಗೂ ಕೂಡ ಚೆನ್ನಾಗಿ ಸ್ವಲ್ಪ, ಯಾಕೆಂದರೆ ಒಂದೇ ಬ್ರೆಡ್ಗೆ ನೀವು ಸ್ಕ್ರಬ್ ಮಾಡೋದ್ರಿಂದ ಇನ್ನೊಂದು ಬ್ರೆಡ್ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತೆ. ಸೊ ಸ್ವಲ್ಪನೇ 1 ಸ್ಪೂನ್ ಆಗೋಷ್ಟು ಮಾತ್ರ ತೊಗೊಂಡು ಇನ್ನೊಂದು ಬ್ರೆಡ್ಗೂ ಕೂಡ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು. ಈಗ ಚೆನ್ನಾಗಿ ನೋಡಿ, ಒಂದು ಬೌಲ್ಗೆ ಸಾಸ್ ಇಲ್ಲಾಂದ್ರೂ ಪರವಾಗಿಲ್ಲ, ಬಟ್ ಸಾಸ್ ಹಾಕೊಂಡು ತಿನ್ನೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್, ಒರಿಜಿನಲ್ ಫ್ಲೇವರ್ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ನಿಮಗೆ ಸಾಸನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ರೆಸಿಪಿ ನೀವು ಯಾರೆಲ್ಲ ಟ್ರೈ ಮಾಡಿಲ್ವೋ ಒಂದು ಸಲ ಟ್ರೈ ಮಾಡಿ ನೋಡಿ, ಎಕ್ಸಲೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಹಾಗೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನನ್ನ ಹೊಸ ವೀಡಿಯೋಗಳಿಗೆ ನೀವು ಕಾಯ್ತಾ ಇರಿ. ಥ್ಯಾಂಕ್ ಯು.